ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋ ನೋಡಿದ ಮೇಲೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಹರ್ಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಒಂದು ಜರ್ನಿ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಯಾರೆಲ್ಲ ಇದ್ದಾರೋ ಸೊ ಅವರ ಒಂದು ಜರ್ನಿ ಬಗ್ಗೆ ಸೊ ಈಗ ಕಿಚ್ಚ ಸುದೀಪ್ ಅವರು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯಗಳಲ್ಲಿ ಸ್ವಲ್ಪ ಸ್ಪರ್ಧಿಗಳಲ್ಲಿ ಅವರು ಹಳೆಯ ನೆನಪುಗಳನ್ನ ನೆನಪುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಒಂದಿಷ್ಟು ಮಾತುಗಳಲ್ಲಿ ಸೊ ಗಿಲ್ಲಿಗೆ ತುಂಬ ಬೇಜಾರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಯಾರ್ಯಾರು ಯಾವ್ಯಾವ ಒಂದು ದಿನಗಳನ್ನ ನೆನೆಸ್ಕೊಂಡಿದ್ದಾರೆ ಮತ್ತು ಗಿಲ್ಲಿ ಮತ್ತು ಕಾವ್ಯ ಅವರು ಏನೆಲ್ಲ ಮಾತಾಡೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಈಗ ಕಿಚ್ಚ ಸುದೀಪ್ ಅವರು ಈಗ ಉಳಿದಿರುವಂಥ ಸ್ಪರ್ಧಿಗಳನ್ನ ಕೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಈ ಒಂದು ಜರ್ನಿಯಲ್ಲಿ ವಾಪಸ್ ಹೋಗುವಂಥ ದಿನಗಳನ್ನ ಯಾವುವು ಅಂತ ಅಂದ್ಕೊಂಡ್ರೆ ನೀವು ಯಾವ ದಿನಕ್ಕೆ ಹೋಗ್ತೀರಾ ಅಂತ ಕೇಳಿದಾಗ ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳು ತಮ್ಮ ಆಗಿರುವಂತಹ ವಿಷಯಗಳನ್ನ ಈಗ ಹಂಚ್ಕೊತಾ ಇದ್ದಾರೆ. ಇಲ್ಲಿ ರಕ್ಷಿತಾ ಅವರು ನಾನು ಮೊದಲ ದಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಬಂದಾದಮೇಲೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಲಿಲ್ಲ. ಸೊ ಆ ಒಂದು ವಿಷಯಗಳ ಬಗ್ಗೆ ನಾನು ತುಂಬ ನೆನಪು ಮಾಡ್ಕೊತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಯಾಕೆ ಹೊರಗೆ ಹೋದರು ಮತ್ತು ಯಾಕೆ ಒಳಗೆ ಬಂದರು ಆ ಒಂದು ವಿಷಯಗಳ ಬಗ್ಗೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಬಗ್ಗೆ ಮಾತಾಡಬೇಕಿತ್ತಂತೆ. ಸೊ ಆ ಒಂದು ವಿಷಯಗಳನ್ನ ಮಾತಾಡಲಿಲ್ಲ. ಆ ಒಂದು ದಿನಗಳನ್ನ ನೆನ್ಕೊಂಡು ಈಗ ಕಿಚ್ಚ ಸುದೀಪ್ ಅವರು ಎದುರುಗಡೆ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ನೆಕ್ಸ್ಟ್ ನಮ್ಮ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಏನಪ್ಪ ಅಂದರೆ ಸೊ ಯಾವ ಒಂದು ಸಿಚುವೇಶನ್ಗೆ ಹೋಗಿ ಸರಿಪಡಿಸೋಕ್ಕೆ ನೀವು ಇಷ್ಟಪಡ್ತಿದ್ರಿ ಅಂತ ಕೇಳಿದಾಗ ಸೊ ಇಲ್ಲಿ ಅಶ್ವಿನಿ ಅವರು ಸೊ ನನ್ನ ಮತ್ತು ರಕ್ಷಿತಾ ಮಧ್ಯೆ ಆದಂತಹ ಒಂದಿಷ್ಟು ವಿಷಯಗಳ ಬಗ್ಗೆ ನಾನು ಸಾರಿ ಕೇಳಬೇಕಿತ್ತು. ಸೊ ಆ ಒಂದು ದಿನಗಳನ್ನ ನಾನು ನೆನಪಿಸ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದರ ಮಧ್ಯೆ ಹಳೆ ದಿನಗಳ ಒಂದಿಷ್ಟು ವಿಟಿಗಳನ್ನ ಕೂಡ ಪ್ಲೇ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈ ಪ್ರೋಮೋದಲ್ಲಿ. ಈ ಒಂದು ಪ್ರೋಮೋನ ಯಾರು ಇನ್ನೂ ನೋಡೋ ದಯವಿಟ್ಟು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಕೊಬರ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ಒಂದು ಪ್ರೋಮೋದಾಗಡೆ ಈ ರೀತಿಯ ಒಂದು ಟೈಟಲ್ಗಳನ್ನು ಸಹ ಕೊಟ್ಟಿದ್ದಾರೆ. ಸರಿ ತಪ್ಪು ಏನೇ ಇರಲಿ ಉಳಿದವರೊಂದೇ ಎಂದು ಉಳಿಯದ ನೆನಪುಗಳು ಅಂತಲೂ ಕೂಡ ಹಾಕಿದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ ಇಲ್ಲಿ ಯಾರು ಅಶ್ವಿನಿ ಅವರು ರಕ್ಷಿತಾ ಹತ್ರ ಸಾರಿ ಕೇಳಬೇಕಾಗಿತ್ತು ಅಂತ ಹೇಳಿ ಸೊ ಈಗ ಈ ಒಂದು ಸಂಡೇ ಎಪಿಸೋಡ್ನಲ್ಲಿ ಇಂಡೈರೆಕ್ಟ್ ಆಗಿ ಈ ಒಂದು ವಿಷಯಗಳ ಬಗ್ಗೆ ಅವತ್ತೇ ನಾನು ಸಾರಿ ಕೇಳಬೇಕಿತ್ತು, ಬಟ್ ಆದರೆ ಕೇಳೋಕ್ಕಾಗಿಲ್ಲ. ಸೊ ನಾನು ಈ ವೇದಿಕೆಯಿಂದ ಮುಂದೆ ಹೋಗೋವರೆಗೂ ಸೊ ನಾನು ಸಾರಿ ಕೇಳ್ತೀನಿ ಅಂತಲೂ ಕೂಡ ಹೇಳಿ ಈಗ ಸೊ ಎಲ್ಲರ ಮುಂದೆ ಅಶ್ವಿನಿ ಅವರು ರಕ್ಷಿತಾ ಹತ್ರ ಸಾರಿ ಕೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಮಾತಿಗೆ ರಕ್ಷಿತಾ ಅವರು ಇಟ್ಸ್ ಓಕೆ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರೋದು ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಟಾಪಿಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಟಾಪಿಕ್ ಬರೋದೇ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಟಾಪಿಕ್ಕು. ಸೊ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳ ಕಿಚ್ಚ ಸುದೀಪ್ ಅವರು ಕೇಳಿರ್ತಾರೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಸೊ ಇಲ್ಲಿ ಕಾವ್ಯ ಅವರು ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಡೇಯಿಂದನೇ ನಾನು ಸೊ ಗಿಲ್ಲಿಗೆ ಒಂದು ರೇಕ್ಸೋ ಒಂದು ಪಾಬಲಿಟಿ ಕೊಟ್ಟೆ, ಅಂದರೆ ಸ್ವಾತಂತ್ರ್ಯನ ಕೊಟ್ಟೆ. ಸೊ ಅವನೇನೇ ಹೇಳಿದ್ರು ಸೊ ನಾನು ಏನು ಮಾತಾಡ್ತಾ ಇರಲಿಲ್ಲ. ಸೊ ತುಂಬ ಕಾಮಿಡಿಯಾಗಿ ಮಾಡ್ತಾಯಿದ್ದೆ. ಸೊ ನಾನು ಕಾಮಿಡಿಯಾಗೆ ತೊಗೊಂಡಿದ್ದೆ. ಬಟ್ ಈ ರೇಂಜ್ಗೆ ಇದನ್ನ ಈ ರೀತಿಯಾಗಿ ಮಾತಾಡ್ತಾರೆ, ಅದನ್ನೇ ಒಂದು ಪಾಯಿಂಟ್ನ ಇಟ್ಕೊಂಡು ತುಂಬ ಜನ ಮಾತಾಡ್ತಾ ಇದ್ದಾರೆ. ಅಂದರೆ ಸೊ ಈ ಒಂದು ವಿಷಯದ ಬಗ್ಗೆ ನಾನು ತುಂಬ ಬ್ರೇಕ್ ಹಾಕಬೇಕಾಗಿತ್ತು ಅವತ್ತೇ, ಬಟ್ ಆ ಒಂದು ವಿಷಯ ನೆನೆಸ್ಕೊಂಡು ನನಗೆ ಬೇಜಾರಾಗ್ತಾ ಇದೆ. ಸೊ ನಾನು ಇವಾಗ ಈ ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಗಿಲ್ಲಿ ಈ ರೀತಿ ರೇಗಿಸ್ಬೇಡ, ಇನ್ಮೇಲೆ ನನಗೆ ಇಷ್ಟನೂ ಆಗಲ್ಲ, ಅದು ಇಷ್ಟನೂ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಸೀನಿಗೆ ಸೊ ನಮಗೆ ಯಾರು ಗಿಲ್ಲಿಯವರು ತಲೆ ಬಾಗಿಸಿ ತಲೆ ಕೂಡ ಆಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಸೀನ್ ನೋಡಿದ್ರೆ ಎಲ್ಲೋ ಮನಸ್ಸಿಗೆ ತುಂಬ ನೋವಾಯಿತು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಕಾವ್ಯ ಈ ಒಂದು ರೇಂಜ್ಗೆ ಬರೋಕ್ಕೆ ಕಾರಣನೇ ಗಿಲ್ಲಿ ಅಂತಲೂ ಕೂಡ ಹೇಳ್ಬೋದು. ಬಟ್ ಗಿಲ್ಲಿಗೆ ಬೆಳೆಸೋ ಮಟ್ಟ ಬೆಳೆಸಿ ಲಾಸ್ಟಲ್ಲಿ ಈ ಒಂದು ಮಾತು ಆಡಿದ್ದು ತುಂಬ ಬೇಜಾರು ಆಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಕಾವ್ಯ ಅವರು ಯಾವ ರೀತಿಯ ಮಾತುಗಳಿಗೆ ಈ ರೀತಿ ಹೇಳಿದ್ದಾರೆ ಅಂತೇನು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಈ ಒಂದು ಪ್ರೋಮೋದೇ ಈ ರೀತಿ ಒಂದು ಕೂಡ ಸಿಂಕ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಒಂದು ಪ್ರೋಮೋ ನೋಡ್ಕೊಂಡು ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ಬಟ್ ಇವತ್ತಿನ ಒಂದು ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಕಾವ್ಯ ಅವರು ಹೇಳಿದ್ದು ಸರಿ ಇದೆಯಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನನ್ನ ಪ್ರಕಾರ ಹೇಳೋದಾದರೆ ಸೊ ಕಾವ್ಯ ಅವರು ಎಲ್ಲೋ ಮತ್ತೆ ಎಡುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ, ಇಲ್ಲಿ ಯಾವ ವಿಷಯಕ್ಕೆ ಮಾತಾಡಿದ್ದಾರೆ ಏನು ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಮಾತಾಡಿರೋದಾಗಿರ್ಬೋದು, ರಕ್ಷಿತಾ ಅವರು ಮಾತಾಡಿರ್ಬೋದು. ಸೊ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದ್ರೆ ಸೊ ಈ ಮನೆಯಲ್ಲಿ ಒಂದು ಗೇಮ್ ಥರ ಆಟ ಆಡಿದ್ದಾರೆ ಕೆಲವೊಂದಿಷ್ಟು ಸ್ಪರ್ಧಿಗಳು. ಬಟ್ ಕೆಲವೊಂದಿಷ್ಟು ಸ್ಪರ್ಧಿಗಳು ಅದನ್ನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಬಟ್ ಅದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಎಲ್ಲ ಕೂಡ ಸರಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಆ ಒಂದು ಸಿಚುವೇಷನ್ನಲ್ಲಿ ಈಗ ಕಿಚ್ಚ ಸುದೀಪ್ ಅವರು ಸಂಡೇ ಎಪಿಸೋಡ್ನಲ್ಲಿ ಕೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನೀವು ಈ ಒಂದು ಸೀಸನ್ನ ಯಾವ ನೆನಪುಗಳನ್ನ ನೆನೆಸ್ಕೊಂಡು ಸೊ ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ರಿ, ಸೊ ಯಾವುದಕ್ಕೆ ಸಾರಿ ಕೇಳಬೇಕಾಗಿತ್ತು ಅದರ ಬಗ್ಗೆ ಒಂದು ಕೂಡ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸೀನ್ ನನಗೆ ತುಂಬ ಇಷ್ಟ ಆಯಿತು, ಈ ಒಂದು ಮಾತುಗಳು ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿಯವರು ಮಾತಾಡುವಂಥ ಸ್ವಲ್ಪ ವಿಷಯಗಳು ತುಂಬ ಮನಸ್ಸಿಗೆ ನೋವಾಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆನ ಈ ಒಂದು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ಒಂದು ಪ್ರೋಮೋ ನೋಡಿದ ಮೇಲೆ ಹೇಗೆ ಅನಿಸ್ತು ಅಂತ. ಬಟ್ ಇಲ್ಲಿ ಕಾವ್ಯ ಅವರು ಯಾಕೆ ಈ ರೀತಿ ಮಾತಾಡಿದ್ರು, ಗಿಲ್ಲಿಯವರಿಗೆ ಯಾಕೆ ಈ ರೀತಿ ಹೇಳಿದ್ರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್.